Shana. Shana. Hey. Hey. Amba amba कर यो चांटी चांटी कर यो बेग यो गे गे यो दाखी कशी ओकी ओकी कशी ते हां यो बेग हां गुड गर्ल पडलं 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 ಬೇಕರಿಯಲ್ಲಿ ಏನಾದರೂ ಐಟಮ್ಸನ್ನು ತೊಗೊಳ್ಬೇಕು ತಿಂಡಿ ಅಂತ ಬೇಕರಿಗೆ ನಿಲ್ಲಿಸ್ತೀವಿ. ಹಾಗೆ ಏನಾದರೂ ತೊಗೊಳ್ತೀನಿ ಬೇಗ ಬೇಗ. ಇದೇ ಬೇಕರಿಯಲ್ಲಿ ಐಟಮ್ಸನ್ನು ತೊಗೊಂಡಾಯ್ತು. ಇವಾಗ ಹೊರಡೋದು ಸೀದಾ ಹಾಸ್ಪಿಟಲ್. ಮೊಬೈಲ್ ಶಾಪಿಗೆ ಬಂದಿದ್ದೀವಿ. ಹೊಸದೊಂದು ಮೊಬೈಲ್ ತೊಗೊಳ್ಳುವ. ಯಾರಿಗೆ ಏನು ಅವೆಲ್ಲ ನಿಮಗೆ ಹೇಳ್ತೀನಿ. ಫಸ್ಟ್ ಮೊಬೈಲನ್ನು ಚಾಯ್ಸ್ ಮಾಡ್ಕೊಳ್ತೀನಿ. ಹಾಗೆ ನಾರ್ಮಲ್ ಬಜೆಟಲ್ಲಿ ತೊಗೊಳ್ತಾ ಇರೋದು, ಹೆವಿ ರೇಂಜಲ್ಲಿ ನಾವು ತೊಗೊಳ್ತಾ ಇಲ್ಲ. ಇಷ್ಟೆಲ್ಲ ಪೀಸನ್ನು ತೆಗೆದಿದ್ದೀವಿ. ಅದರಲ್ಲಿ ಒಂದನ್ನು ಚಾಯ್ಸ್ ಮಾಡೋದು, ನೋಡೋಣ ಯಾವುದು ಚಾಯ್ಸ್ ಆಗುತ್ತೆ ಅಂತ. ಹಾಗೆ ಫೈನಲಿ ಒಂದು ಚಾಯ್ಸ್ ಆಯಿತು. ಈ ಮೊಬೈಲ್ ಚಾಯ್ಸ್ ಆಯಿತು. ಇವಾಗ ಓಪನನ್ನು ಮಾಡುವ. ಎಸ್, ಈ ಥರ ಇದೆ ಮೊಬೈಲ್ ಪೀಸ್ ಈ ಥರ ಇದೆ. ಹಾಗೆ ನಿಮಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಮೊಬೈಲ್ ಒಂದು ಚಾಯ್ಸ್ ಮಾಡಲಿಕ್ಕೆ ತುಂಬಾ ಟೈಮ್ ತೊಗೊಂಡ್ವಿ. ಹಾಗೆ ಮೊಬೈಲ್ ಚಾಯ್ಸ್ ಮಾಡಿ ಆಯಿತು. ನೀವು ಕೂಡ ನೋಡಿರ್ಬೋದು. ಯಾರಿಗೋಸ್ಕರ ಮೊಬೈಲ್ ತೊಗೊಂಡ್ವಿ ಅಂತ ಹೇಳಿದರೆ ಅಮ್ಮನಿಗೋಸ್ಕರ ತೊಗೊಂಡಿದ್ದು. ಹಾಗೆ ಇವಾಗ ಮಕ್ಕಳಿಗೆಲ್ಲ ನೋಡಲಿಕ್ಕೆಲ್ಲ ಬೇಕಲ್ವಾ ವಿಡಿಯೋ ಕಾಲಲ್ಲಿ ಎಲ್ಲ. ಸೊ ಹಾಗಾಗಿ ತೊಗೊಂಡಂತಹದ್ದು ಮೊಬೈಲ್. ಅಮ್ಮ ಚಿಕ್ಕ ಮೊಬೈಲ್ ಯೂಸ್ ಮಾಡ್ತಾಯಿದ್ರು. ಇವಾಗ ದೊಡ್ಡ ಮೊಬೈಲ್ ಯೂಸ್ ಮಾಡಲಿ ಅಂತ. ಅವರಿಗೆ ಯೂಸ್ ಮಾಡಲಿಕ್ಕೆ ಬರುತ್ತೆ ಬರಲ್ಲ ಗೊತ್ತಿಲ್ಲ. ತಮ್ಮ ಹೇಗೋ ಇದ್ದಾನಲ್ವ ಕಳಿಸ್ಕೊಡ್ತಾನೆ. ಹಾಗೆ ನಾನು ಯಾವತ್ತಾದರೂ ಬರ್ತೀನಲ್ವ, ಸೊ ಆವಾಗ ಟೈಮಲ್ಲಿ ಕಲಿಸೋದು. ಹಾಗೆ ಆಯಿತು. ಮತ್ತು ಸ್ವಲ್ಪ ದಿನದಲ್ಲಿ ನಾನು ಹೋಗೋದು ಇಲ್ಲಿಂದ. ಹಾಗೆ ಬೇಗ ತೊಗೊಂಡು ಹೋಗ್ತೀವಿ. ಮಗಳು ನಿದ್ದೆ ಮಾಡ್ತಾ ಇದ್ದಾಳಂತೆ. ಆ್ಯಪಲ್ಲು ತಿಂದು ನಿದ್ದೆ ಮಾಡ್ತಾ ಇದ್ದಾಳೆ. ಸೊ ಅವಳದೊಂದು ಟೆನ್ಷನ್ ಇಲ್ಲ ನನಗೆ. ಶಾನೆ ಬಿಟ್ಟು मामा चहा पिली होते, गीत गायलाते, तकलीक बैंड गायलाते, एप्पल एप्पल खाइलो तो दाती दाती चलत लिक करना का लिक लिक करना का. ಅಮ್ಮ ಅಪ್ಪರಿಗೆ ಇಬ್ಬರಿಗೂ ಕೂಡ ಈ ಮೊಬೈಲನ್ನು ಓಪನ್ ಮಾಡ್ತಾ ಇದ್ದಾರೆ. ಹಾಗೆ ಇಬ್ಬರ ಹತ್ರ ಕೂಡ ಪರ್ಸ್ನಲ್ಲಾಗಿ ಮೊಬೈಲ್ ಇದೆ. ಆದರೂ ಸಹ ಈ ಥರ ಆ್ಯಂಡ್ರಾಯ್ಡ್ ಮೊಬೈಲ್ ಇಲ್ಲ ಆಗಿತ್ತು, ಚಿಕ್ಕ ಮೊಬೈಲ್ ಆಗಿತ್ತು. ಸೊ ಹಾಗಾಗಿ ಈ ಮೊಬೈಲನ್ನು ಇವಾಗ ಅವರು ನೆಕ್ಸ್ಟ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಮಗುವಿಗೆ ಸ್ನಾನ ಮಾಡಿಸಿ ಈ ಥರ ಅವಳಿಗೆ ಕಟ್ಟಿ ನಿದ್ದೆ ಮಾಡಿಸಿದ್ದೀವಿ. ಎಷ್ಟು ಮುದ್ದಾಗಿ ಕಾಣಿಸುತ್ತಲ್ವ ನನ್ನ ಮಗಳು. ನೋಡಲಿಕ್ಕೆ ತುಂಬ ಅಂದರೆ ತುಂಬಾ ಕ್ಯೂಟಾಗಿ ಅವಳು ಕಾಣಿಸ್ತಾಳೆ. ಅವಳಿವಾಗ ನಿದ್ದೆ ಮಾಡ್ತಾ ಇದ್ದಾಳೆ. ನಿದ್ದೆ ಮಾಡಲಿ. ಹಾಗೆ ನಮ್ಮಮ್ಮ ಪಕ್ಕದ ಮನೆಯಲ್ಲಿ ಮಗು ಹುಟ್ಟಿದೆಯಲ್ಲ, ಅವರಿಗೆ ಕೂಡ ನೋಡಲಿಕ್ಕೋಸ್ಕರ ಅವರು ಹೋಗ್ತಾ ಇದ್ದಾರೆ. ನಾನು ಹೋಗಿ ಬಂದೆ. ಇವಾಗ ಅಮ್ಮ ಅವರು ಹೋಗ್ತಾ ಇದ್ದಾರೆ. ಮಗುವಿಗೆ ನೋಡಿ ಬಂದು ಹೊನ್ನಾವರದಿಂದ ಒಂದಿಷ್ಟು ಐಟಮ್ಸನ್ನು ತೊಗೊಂಡು ಬಂದಿದ್ದಾರೆ. ಏನಕ್ಕಿದ್ರೂ ಕೂಡ ನಾವು ಹೊನ್ನಾವರದಿಂದಲೇ ತೊಗೊಂಡು ಬರಬೇಕು. ಹೊನ್ನಾವರ ಹತ್ತಿರ ಆಗುತ್ತಲ್ವ. ಸೊ ಇಲ್ಲಿ ಏನು ಕೂಡ ಶಾಪ್ ನಮಗೆ ಜಾಸ್ತಿಯಾಗಿ ಇಲ್ಲ, ಹತ್ರ. ಹಾಗೆ ಇಷ್ಟೊಂದು ತರಕಾರಿಗಳನ್ನು ತೊಗೊಂಡು ಬಂದಿದ್ದಾರೆ. ತಿಂಡಿ ಕೂಡ ತೊಗೊಂಡು ಬಂದಿದ್ದಾರೆ. ಬೆಂಡೆಕಾಯಿ, ಹಾಗೆ ಇವೆಲ್ಲ ಚಿಪ್ಸ್, ಚಕ್ಕಲಿ ಏನೇನೋ ತೊಗೊಂಡು ಬಂದಿದ್ದಾರೆ. ಬೀನ್ಸ್,
ಹಾಗೆ ಇದು ಕೂಡ ಬೀನ್ಸು, ಹಾಗೆ ಪೊಟೆಟೊ, ಹಾಗೆ ಇದಕ್ಕೆ ನವಲುಕೋಲು ಅಂತ ಹೇಳ್ತಾರೆ ಮೇ ಬಿ. ಇದು ಸೌತೆಕಾಯಿ, ಮೂಗೆಕಾಯಿ, ಹಾಗೆ ಚಿಲ್ಲಿ, 2 ಥರದ ಚಿಲ್ಲಿ ಇದೆ, ಆನಿಯನ್ ಇದೆ, ಈರುಳ್ಳಿ, ಹಾಗೆ ಕೊತ್ತಂಬರಿ, ಇಷ್ಟೆಲ್ಲ ಐಟಮ್ಸನ್ನು ತಗೊಂಡು ಬಂದಿದ್ದಾರೆ. ಅನ್ನ ಜಾಸ್ಲಿನ್ ಜಾಸ್ಲಿನ್ कोणतं भेंडी गेलीला ಬೆಂಡೆಕಾಯಿ ತೊಂಡೆಕಾಯಿ कोयशा कोयसून गेली तर ಬೆಂಡೆಕಾಯಿ ನೀ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ. ಮುಳ್ಳು ಸೌತೆಕಾಯಿ ಸೀಸನ್ ಸ್ಟಾರ್ಟ್ ಆಗಿದ ತಕ್ಷಣವೇ ತಿನ್ನಬೇಕು, ಯಾಕಂತ ಹೇಳಿದರೆ ಬೇಗ ಸೀಸನ್ ಕಂಪ್ಲೀಟ್ ಆಗೋಗುತ್ತೆ. ಸೊ ಜಾಸ್ತಿಯಾಗಿ ನಾವು ತಂದು ಜಾಸ್ತಿನೇ ತಿಂತಾ ಇದ್ದೀವಿ. ಈ ಟೈಮಲ್ಲಿ ಮಾತ್ರ ಸಿಗೋದು, ಎಲ್ಲ ಟೈಮಲ್ಲಿ ಸಿಗಲಿಕ್ಕಿಲ್ಲ. ಹಾಗೆ ಆನಿಯನ್ಸ್ ಎಲ್ಲ ಈ ಥರ ಇಡ್ತಾ ಇದ್ದಾರೆ ಕೆಳಗಡೆ. ಹಾಗೆ ಮೀನನ್ನು ತೊಗೊಂಡು ಬಂದಿದ್ದಾನೆ ತಮ್ಮ. ಏನನ್ನ ಮೀನು ತೊಗೊಂಡು ಬಂದಿದ್ದಾರೆ ಅಂತ ನೋಡುವ. ಟೊಂಕದಿಂದ ಮೀನನ್ನು ತೊಗೊಂಡು ಬಂದಿದ್ದಾರೆ. ಏನು ಮೀನು ತೊಗೊಂಡು ಬಂದಿದ್ದಾರೆ ಅಂತ ನೋಡುವ. ತುಂಬ ಕ್ಯೂರಿಯಾಸಿಟಿ, ಏನೇನು ಮೀನು ತೊಗೊಂಡು ಬಂದಿದ್ದಾರೆ. ಮೀನು ಸೀಸನ್ ಸ್ಟಾರ್ಟ್ ಆಗಿಲ್ಲ, ಎಲ್ಲಿಂದ ಸಿಕ್ತು ನನಗೆ ಗೊತ್ತಿಲ್ಲ. ಲಕ್ಕಿ ನಾವು ಮೀನು ತಿನ್ಲಿಕ್ಕೆ ಬಂದಿದ್ದೀವಿ. ಎಲ್ಲ ಎಷ್ಟು ನೋಡಿ ಪೀಸಿಗೆ ಎಷ್ಟು ಇದು ಕಚ್ಚಿದೆ ಅಂತ, ಸೊಳ್ಳೆ ಕಚ್ಚಿದೆ. ಇಷ್ಟೆಲ್ಲ ಮೀನಿದೆ ನೋಡಿ. ಮೀನು ಸಿಕ್ಕಿದರೆ ಈ ಥರ ಸಿಗುತ್ತೆ, ಇಲ್ಲ ಅಂದರೆ ಮೀನೇ ಇರಲ್ಲ. ಹಾಗೆ ಎಷ್ಟೆಲ್ಲ ಬಾಂಗಡ ಇದೆ, ಅವೆಲ್ಲ ಕ್ಲೀನ್ ಮಾಡಲಿಕ್ಕಿದೆ ಇವಾಗ. ಬಾಂಗಡ ಫುಲ್ ಬಾಂಗಡ ಬೋರೆ ಖಾತಸ್ತಿಲ್ಲ ತಿನ್ನಿಚಾರ ಫ್ರೈ ಕರ್ಕೊಂಡು. ಮೀನು ನೋಡಿದ್ರೇ ಖುಷಿ ಆಗುತ್ತೆ, ಎಷ್ಟು ಫ್ರೆಶ್ ಆಗಿದೆ. ಸ್ವಲ್ಪ ನಾವು ಚಿಕ್ಕಪ್ಪನಿಗೋಸ್ಕರ ಅಂತ ಕೊಡ್ತಾ ಇದ್ದೀವಿ. ಯಾವತ್ತೂ ಕೂಡ ಹಾಗೆ ಅವ್ರು ತೊಗೊಂಡು ಬಂದಿದ್ರೆ ನಮ್ಗೆ ಕೊಡ್ತಾರೆ, ನಾವು ತೊಗೊಂಡು ಬಂದಿದ್ರೆ ಅವ್ರಿಗೆ ಕೊಡ್ತೀವಿ, ಆ ಥರ. ಹಾಗೆ ಇವೆಲ್ಲ ಚಿಕ್ಕಪ್ಪನಿಗೆ ಕೊಡಲಿಕ್ಕೋಸ್ಕರ, ಹಾಗೆ ಬಾಕಿ ಮೀನೆಲ್ಲ ನಮಗೋಸ್ಕರ ಅಂತ. ಇಷ್ಟೆಲ್ಲ ಮೀನಿದೆ ನೋಡಿ. ನೆಕ್ಸ್ಟ್ ಡೇ ವಿಡಿಯೋನ ತೆಗಿತಾ ಇರೋದು ಹೊನ್ನಾವರ ಹೋಗ್ತಾ ಇದ್ದೀನಿ, ಬಸ್ಸಿಂದ ಹೋಗ್ತಾ ಇದ್ದೀನಿ. ನೋಡ್ತಾ ಇರಬಹುದು, ಬಸ್ ಅಷ್ಟೇನು ರಶ್ ಇಲ್ಲ, ಬಟ್ ನಿಂತ್ಕೊಂಡಿದ್ದೀನಿ. ಫ್ರೂಟ್ಸ್ ಮೇನ್, ನನಗೆ ಫ್ರೂಟ್ಸ್ ಬೇಕಾಗಿತ್ತು. ಸೊ ಹಾಗಾಗಿ ಫ್ರೂಟ್ಸನ್ನು ತಗೊಳ್ತಾ ಹೋಗಿ ಬಂದು ರೀಚ್ ಆಗಿದ್ದೀನಿ. ಹಾಗೆ ಮಗುವಿಗೋಸ್ಕರ ಫ್ರೂಟ್ಸನ್ನು ತರಲಿಕ್ಕಂತ ಹೋದದ್ದು. ಹಾಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಲಿಕ್ಕಿತ್ತು. ಸೊ ಹಾಗಾಗಿ ಹೋದದ್ದು. ಎಷ್ಟು ಕಷ್ಟ ಆಗುತ್ತಲ್ವ ಇಲ್ಲಿ ಇದ್ದು ವಿಡಿಯೋಸನ್ನು ಹಾಕಲಿಕ್ಕೆ. ಅಲ್ಲಿ ಇದ್ದರೆ ವಿಡಿಯೋ ತೆಗಿಲಿಕ್ಕಾಗಲ್ಲ, ಹಾಗೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಾಗತ್ತೆ. ಇಲ್ಲಿ ವಿಡಿಯೋ ತೆಗಿಲಿಕ್ಕಾಗತ್ತೆ, ಬಟ್ ಅಪ್ಲೋಡ್ ಮಾಡಲಿಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಹಾಗೆ ನನ್ನ ಮಗಳು ಚಿಕ್ಕಮ್ಮನ ಮನೆ ಇದ್ದಾಳಂತೆ, ಇವಾಗ ಜಸ್ಟ್ ಹೋಗಿದ್ದಾಳಂತೆ. ಕರ್ಕೊಂಡು ಬರಲಿಕ್ಕೆ ಹೋಗಬೇಕು. ಹಾಗೆ ಮಗಳಿಗೋಸ್ಕರ ಒಂದು ಪಪ್ಪಾಯ ತೊಗೊಂಡು ಬಂದಿದ್ದೀನಿ. ಫಸ್ಟ್ ಟೈಮ್ ಅವಳು ತಿನ್ನೋದು, ತಿಂತಾಳೆ ಇಲ್ಲ ನೋಡಬೇಕು ಏನಂತ. ಹಾಗೆ ಆ್ಯಪಲ್ ಮಾತ್ರ ತೊಗೊಂಡು ಬಂದಿದ್ದೀನಿ. ಇವೆಲ್ಲ ಆ್ಯಪಲ್, ಮತ್ತು ಯಾವುದು ಫ್ರೂಟ್ ತಂದಿಲ್ಲ. ಒಂದು ಮಾತ್ರ ಸ್ವಲ್ಪ ಸಪ್ರೇಟಾಗಿರಲಿ, ಟ್ರೈ ಮಾಡುವ ಅಂತ. ಎಲ್ಲವೂ ಕೂಡ ಅವಳಿಗೆ ಟ್ರೈ ಮಾಡೋದು, ಬಟ್ ಅವಳು ಯಾವುದು ಕೂಡ ತಿನ್ನಲಿಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ಎಲ್ಲವೂ ಕೂಡ ಹತ್ತಿನೇ ತಿನ್ನೋದು, ಬಟ್ ಆ್ಯಪಲ್ ಸ್ವಲ್ಪ ಮಟ್ಟದಲ್ಲಿ ತಿಂತಾಳೆ. ಸೊ ಹಾಗಾಗಿ ಡೈಲಿ ಆ್ಯಪಲ್ಲೇ ಕೊಡೋದು, ಮತ್ತೇನು ಮಾಡೋದು. ಹಾಗೆ ಒಂದು ಏನಂದರೆ ಗುಡ್ ಲೈಫ್ ಮಿಲ್ಕನ್ನು ತೊಗೊಂಡು ಬಂದೆ. ಹಾಗೆ ವಟಾಣ. ನಂತರ ಮಗಳಿಗೋಸ್ಕರ ಮಲ್ಲಿಕಾರ್ಜುನ ಶಾಪಿಗೆ ಹೋಗಿ ಪ್ಯಾಂಟೀಸನ್ನು ತೊಗೊಂಡು ಬಂದಿದ್ದೀನಿ. ಈ ಥರ ಪ್ಯಾಂಟೀಸನ್ನು ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಹೋದದ್ದು ಫ್ರೂಟ್ಸ್ ಹಾಗೂ ವಿಡಿಯೋ ಅಪ್ಲೋಡಿಗೋಸ್ಕರ ಅಂತ, ಬಟ್ ಅಲ್ಲಿ ಹೋದ ತಕ್ಷಣ ಹಾಗೆ ಆಗುತ್ತಲ್ವ, ಒಂದು ಅಂತ ತೊಗೊಳ್ಳೋದು. ಸೊ ಮಗಳಿಗೆ ಕರ್ಕೊಂಡು ಬರ್ತೀನಿ. ಶವರ್ಮಾ, ಚಿಕನ್ ಶವರ್ಮಾ. ಚಿಕ್ಕಪ್ಪನ ಮಗ ಹೋಗಿದ್ದ ಹೊನ್ನಾವರ, ಮೇ ಬಿ ಅವ್ನು ನನಗೆ ತೊಗೊಂಡು ಬಂದಿದ್ದಾನೆ. ಅವನಿಗೆ ಮೇ ಬಿ ಗೊತ್ತಿದ್ದೇನೆ ತುಂಬ ನನಗೆ ಇಷ್ಟ ಅಂತ. ಸೊ ಹಾಗಾಗಿ ಶವರ್ಮಾ ತೊಗೊಂಡು ಬಂದಿದ್ದಾನೆ. ತುಂಬ ಸೂಪರಾಗಿದೆ, ನೋಡಿದ್ರೇ ಬರೋಣ. ತುಂಬ ಲಾಂಗ್ ಟೈಮ್ ನಂತರ ತಿಂತಾಯಿದ್ದೀನಿ ಅಂತ ಅನಿಸುತ್ತೆ. ಖುಷಿ ಆಯಿತು, ಬಟ್ ಅವ್ನು ತಂದು ಕೊಟ್ಟಿದ್ದ ತಕ್ಷಣ. ಮತ್ತೊಂದು ಬೆಡ್ ಕವರನ್ನು ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ತನಕ ಬಂದಿಲ್ಲ ಅಂತ ನಿಮ್ಗೆ ಹೇಳಿದ್ನಲ್ವಾ. ಹಾಗೆ ಇದು ಬಂದಿದೆ ನೋಡಿ, ಈ ಥರ ಇದೆ. ಚೆನ್ನಾಗಿದೆ, ಕ್ವಾಲಿಟಿ ನಾಟ್ ಬ್ಯಾಡ್. ಹಾಗೆ ತುಂಬ ಕಡಿಮೆ ರೇಟಲ್ಲಿ ಕೂಡ ನನಗೆ ಇದು ಸಿಕ್ತು. ಸೊ ಈ ಥರ ಇದೆ ಬೆಡ್ ಕವರ್, ನನಗಿಷ್ಟ ಆಯಿತು. ಫೈನಲಿ ಪ್ಯಾಕಿಂಗ್ ಮಾಡೋ ದಿನ ಬಂತು.
ಸುಮಾರು 15 ದಿನ ನಾನು ಉಳಿದದ್ದು ಇಲ್ಲಿ, 2 ವಾರ ಉಳಿದಿದ್ದೆ. ಹಾಗೆಲ್ಲ ಕೂಡ ಪ್ಯಾಕಿಂಗ್ ಮಾಡಬೇಕು ಕೂತ್ಕೊಂಡಿದ್ದೀನಿ. ಮಗಳಿಗೆ ಹೊರಗಡೆ ಇಟ್ಟಿದ್ದೀನಿ, ಅವ್ರು ನೋಡ್ಕೊಳ್ತಾ ಇದ್ದಾರೆ. ಪ್ಯಾಕಿಂಗ್ ಎಲ್ಲ ಮಾಡಲಿಕ್ಕಿದೆ. ಹಾಗೆ ಚಾಕ್ಲೇಟ್, ಇಷ್ಟು ದೊಡ್ಡ ಚಾಕ್ಲೇಟ್ ನೋಡಿ, ನನಗೆ ರಕ್ಷಾಬಂಧನಕ್ಕೆ ಕೊಟ್ಟಂತಹದ್ದು ಆ ಚಾಕ್ಲೇಟ್. ನಂತರ ನನ್ನ ಮಗಳಿಗೆ ನೋಲನ್ ಗಿಫ್ಟ್ ಕೊಟ್ಟದನ್ನು ನೀವು ನೋಡಿದ್ರಲ್ಲ, ಡ್ರೆಸ್. ಹಾಗೆ ಕೇವಿನ್ ನನ್ನ ಮಗಳಿಗೆ ಕೊಟ್ಟಂತಹ ಟಾಯ್ ರಕ್ಷಾಬಂಧನಿಗೆ. ಒಳ್ಳೆ ಗಿಫ್ಟ್. ಇದನ್ನು ತೊಗೊಂಡು ಹೋಗೋದು ಇಲ್ಲೇ ಇಡೋದು ಅಂತ ಸ್ವಲ್ಪ ಯೋಚನೆಯಲ್ಲಿದ್ದೀನಿ. ಬಿಕಾಸ್ ಅಲ್ಲಿ ನಮಗೆ ತುಂಬಾ ಆಟದ ಸಾಮಾನುಂಟು. ಇಲ್ಲಿ ಬಂದ ನಂತರ ಆಟಕ್ಕೆ ಬೇಕಲ್ವಾ. ಕೇವಿನ್ ಇದ್ದ, ಸೊ ಅಷ್ಟೊಂದು ಗೊತ್ತಾಗಿಲ್ಲ ಈ ಸಲ. ಮನೆಗೆ ಹೋಗೋದು ತೊಗೊಂಡು ಬರೋದು, ಮನೆಗೆ ಹೋಗೋದು, ಇಷ್ಟೊಂದು ಐಟಮ್ಸ್ ಅವನು ತೊಗೊಂಡು ಬಂದಿದ್ದಾನೆ ಅಂತ ಹೇಳಿದರೆ ಹೇಳಲಿಕ್ಕಾಗಲ್ಲ. ಅಷ್ಟು ಐಟಮ್ ತಿಂತಾ ಇಲ್ಲ ಅಂತ ಮತ್ತೆ ಬಂದು ಕೊಡೋದು, ಮತ್ತೇನಾದರೂ ತರೋದು, ಇಷ್ಟು ಆಟದ ಸಾಮಾನಿತ್ತು. ಅವನು ಹೋದ ನಂತರ ನಾವೆಲ್ಲದ ಆಟದ ಸಾಮಾನು ಏನಿದೆ ಅವ್ರ ಮನೆಗೆ ಕಳಿಸ್ಕೊಟ್ವಿ, ಅಜ್ಜಿ ಮನೆ. ಹಾಗೆ ಕಾಫಿ ಪೌಡ್ರ್ ಇಷ್ಟು ಫುಲ್ಲು ತುಂಬಿಕೊಂಡಿದೆ. ಆ್ಯಕ್ಚುಲಿ ನನ್ನ ಡೆಲಿವರಿ ಟೈಮಲ್ಲಿ ನನ್ನ ಹಸ್ಬೆಂಡ್ ಅವರು 2 ಕಾಫಿ ಬಾಟಲ್ ತೊಗೊಂಡು ಬಂದಿದ್ದರು. ಒಂದು ಯೂಸ್ ಆಗಿತ್ತು, ಒಂದು ಯೂಸೇ ಆಗಿಲ್ಲ. ಇವರು ಕೂಡ ಯೂಸೇ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾನು ತೊಗೊಂಡು ಹೋಗ್ತೀನಿ, ಯೂಸ್ ಮಾಡ್ತೀನಿ ಅಂತ. ನಾನು ಕಾಫಿ ಎಲ್ಲ ಕುಡಿಯುತ್ತೀನಲ್ವ, ಹಾಗೆ ತುಪ್ಪ ಎಲ್ಲ ತೊಗೊಂಡು ಹೋಗ್ಲಿಕ್ಕಿದೆ. ನೀರು ಬೀಳ್ತಾ ಉಂಟು. ಫ್ರಿಜ್ಜಲ್ಲಿ ಇಟ್ಟದ್ದು, ಮತ್ತೊಂದು ಫ್ರಿಜ್ಜಲ್ಲಿ ಇರಲಿಲ್ಲ, ಒಂದು ಫ್ರಿಜ್ಜಲ್ಲಿ ಇಟ್ಟದ್ದು. ಹಾಗೆ ತುಂಬ ಐಟಮ್ಸ್ ಇದೆ. ಎಲ್ಲ ಪ್ಯಾಕ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಪ್ಯಾಕಿಂಗ್ ಮಾಡಿ ತೊಗೊಂಡು ಹೋಗ್ತೀನಿ. ಬಿಕಾಸ್ ನನ್ನ ಜೊತೆ ನನ್ನ ತಂದೆ ತಾಯಿ ಇಬ್ಬರು ಕೂಡ ನನಗೆ ಕಳಿಸ್ಕೊಡ್ಲಿಕ್ಕೋಸ್ಕರ ಬರ್ತಾರೆ. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಐಟಮ್ಸನ್ನು ತೊಗೊಂಡು ಹೋಗೋದು. ಹೇಗೋ ಎತ್ಕೊಂಡು ಹೋಗ್ಬೋದಲ್ವ. ಹಾಗಾಗಿ ಇಲ್ಲಾಂದರೆ ನನಗೊಬ್ಬಳಿಗೆ ಆಗಿದ್ದರೆ ಮಗಳಿಗೆ ಬ್ಯಾಗ್ ಹಿಡ್ಕೊ ಅನ್ನೋದು ತುಂಬ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಅಮ್ಮ ಕೂಡ ಹೇಳಿದ್ರು, ಎಷ್ಟಾಗುತ್ತೆ ಅಷ್ಟು ಐಟಮ್ಸನ್ನು ತಗೋ ಇಲ್ಲಿಂದ, ಹಾಗೆ ನಾವಿದ್ದೀವಿ ಅಂತ. ಹಾಗೆ ಒಂದು ದಿನ ಉಳಿಲಿಕ್ಕೆ ಹೇಳಿದ್ದೀನಿ ಅವರಿಗೆ. ಒಂದೇ ದಿನ ಅವರು ಉಳಿಯೋದು, ನೆಕ್ಸ್ಟ್ ಡೇ ಹೋಗ್ತಾರೆ, ಅದೇ ಬೇಜಾರು. ಹಾಗೆ ಈ ಚಾಕ್ಲೇಟ್ ಏನಿದೆ ಸ್ವಲ್ಪ ಮಾಡಿ ತಿನ್ನೋದು. ಹಾಗೆ ಬಾಟಲ್ ಬೀಳ್ತಾಯಿತ್ತು, ಫುಲ್ ತುಂಬಿಕೊಂಡಿದೆ, ಸೀಲಾಗಿ ಇದೆ ಇದು. ಹಾಗೆ ಈ ವ್ಲಾಗ್ ನಾನು ಇಲ್ಲಿನೇ ಮುಗಿಸ್ತೀನಿ. ಈಗ ನನಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಮತ್ತೆ ನಿಮಗೆ ಸಿಗ್ತೀನಿ. ಮತ್ತೆ ವ್ಲಾಗ್ ನಾನು ಮಾಡ್ತೀನೋ ಅಥವಾ ಇಲ್ವೋ, ಸ್ವಲ್ಪ ದಿನಕ್ಕೋಸ್ಕರ ಸ್ಟಾಪ್ ಮಾಡಿರ್ತೀನೋ ಏನಂತ ಗೊತ್ತಿಲ್ಲ. ನೋಡೋಣ ಯಾವ ಥರ ಆಗುತ್ತೆ ಅಂತ.